ಹಲೋ. ಹಾ ಹೇಳಿ. ಏನು ಇಷ್ಟು ಬೇಗನಾ? ಇಷ್ಟು ಬೇಗ ಸಿಕ್ಬಿಟ್ರಾ? ಯಾವ ಊರ್ ಕಡೆರು? ಹೌದಾ? ಏನು ಮತ್ತೆ ಯಾರ ಹತ್ರ ಹಿಂಗೆ ಮಾತಾಡ್ತಾವ್ರಲ್ಲ? ಇಷ್ಟು ಬೇಗ ಸಿಕ್ಬಿಟ್ರಾ ಅಂದ್ರೆ? ಹೌದಾ? ಹ್ಞೂ. ಸರಿ ಸರಿ ಸರಿ. ಹುಡುಗಿನ ತೋರ್ಸ ಕರ್ಕೊಬಿಟ್ಟು ಬರ್ಬೇಕಾ? ಹ್ಞೂ ಅದೇ ನಮ್ಮನೆಗೆ ಬೇಡ ಅಂತ ಹೇಳ್ಬಿಟ್ಟು ನಾವು ನಮ್ಮನೆಗೆ ಬಂದರೆ ಸಂದಕ್ಕಿರಕ್ಕಿಲ್ಲ. ಹ್ಞೂ ಬೇಡ 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 ಬೇಡ. ಈ ಬೇಡ ಬಿಡು, ಫೋನಾಗ ಮಾತಾಡೋದು ಬೇಡ. ಅಲ್ಲಿಗೆ ಬಂದು ಸಿಗ್ತೀನಿ. ಫೋನಾಗ ಮಾತಾಡಿದ್ರೆ ನಮ್ಮನೆ ಗಾಡಿಗಳಿಗೆಲ್ಲ ಕಿವಿಗಳೇ ನೆನೆಯ. ಸುಮ್ಮನೆ ಬರೀ ಕೇಳಿಸ್ಕೊಳ್ಳೋದು ನೆನೆಯ ಕ್ಯಾಮೆ ಎಲ್ರಿಗೂನುವೆ. ಅಲ್ಲಿಗೆ ಬರ್ತೀನಿರು, ಅಲ್ಲಿಗೆ ಬಂದ್ಬಿಟ್ಟು ಮಾತಾಡ್ತೀನಿ. ನೀನು ಇಷ್ಟು ಬಿರ್ನ ಬತ್ತಿ ಅಂತ ಅನ್ಕೊಂಡಿರಲಿಲ್ಲ. 100 ಕಿಲೋಮೀಟ್ರ್ ಆಯ್ತದೆ ಅಂತ ಹೇಳ್ತಿದ್ದಲ್ಲ, ಇಷ್ಟು ಬಿರ್ನ ಬಂದ್ಬಿಟ್ಟಿದ್ಯಾ? ಸರಿ ಇರು, ಬಂದೆ. ಅಪ್ಪ ದೇವ್ರೆ, ಒಂದೇ ದಿನದೊಳಗಡೆ ನನ್ನ ಮಗಳಿಗೆ ಗಂಡು ಹುಡುಕ್ಬಿಟ್ನಲ್ಲ. ಅಬ್ಬಬ್ಬಾ, ಅದಕ್ಕೆ ದೇವ್ರು ನಮ್ಮ ಕಡೆವನೇ ಅಂತ ಹೇಳೋದು. ಓಡೋಗ್ಬಿಟ್ಟು ಬಿರ್ನ ಮಾತಾಡ್ಕೊಂಬಿಟ್ಟು ಬಂದ್ಬಿಡ್ಬೇಕು ಎಲ್ಲ ವಿಷಯನೂ. ಮತ್ತೆ ನಾನು ನೋಡ್ತಾನೇ ಇದ್ದೀನಿ, ಯಾಕೆ ಹಿಂಗೆ ಒದ್ದಾಡ್ತಾಳಲ್ಲ 2 ದಿನದಿಂದ. ಆಸ್ತಿ ಪಾಸ್ತಿ ಏನಾದರೂ ಬರ್ಸ್ಕೊತಾವಳ ಏನು? ಹಬ್ಬೋ, ಆಸ್ತಿ ಎಲ್ಲ ಬರ್ಸ್ಕೊಬಿಟ್ರೆ ಆಮೇಲೆ ನನ್ನ ಕತೆ ಏನಾಗ್ಬೇಡ ಹೇಳು. ಆಸ್ತಿ ಪಾಸ್ತಿ ಎಲ್ಲ ಇವ್ರಿಗೇನೇ ಹೋಗ್ಬಿಟ್ರೆ ನನ್ನ ಮಗನೂ ಬೀದಿಗೆ ತಂದುಬಿಡ್ತಾರೆ ಇವರು. ನಮ್ಮ ಮಾವ ಬೇರೆ ಇಲ್ವಲ್ಲ. ನಮ್ಮ ಮಾವ 3 ದಿನಕ್ಕೂ ಎಲ್ಲಿ ಹೋಗ್ತಾರೆ ಅಂತ ಗೊತ್ತಾಯ್ತಿಲ್ಲ ನನಗಂತೂ. ಈ ಅಮ್ಮ ನೋಡಿದ್ರೆ ಈ ಅಮ್ಮ ಮುಂದೆ ಆಟ ಆಡ್ತಾಳೆ. ಈ ಅಮ್ಮ ಈ ಕಡೆ ಬಾಗಿಲಿಂದ ಹೋಗೋಳೆ, ನಾನು ಹಿಂದೆಗಡೆ ಬಾಗಿಲಿಂದ ಹೋಗಿ ಎಲ್ಲೈತಳ ನೋಡ್ತೀನಿ. ಹೇಳಿ ಹುಡ್ಗ ಹೆಂಗವನೇ? ಸಂದಕವನ? ಏನು ಕೆಲಸ ಹುಡ್ಗುಂದು? ಎಲ್ಲ ಮನೆ ಕಡೆ ಎಲ್ಲ ಸಂದಕೈತೆ ತಾನೇ? ಏನು ತೊಂದರೆ ಇಲ್ಲ ತಾನೇ? ಇಷ್ಟು ಬಿರ್ನ ನೀವು ಹುಡುಕ್ಬಿಡ್ತೀರ ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡೇನೇ ಇರಲಿಲ್ಲ. ನೋಡಿ, ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಏನಿಯಾ ಹೆಂಗೆ ಹುಡ್ಕೊಂಬಿಟ್ಟು ಬಂದಿದ್ದೀರಾ ಗಣ್ಣ ಅಂತ ಹೇಳ್ಬಿಟ್ಟು. ಅದೇ ಸುಮ್ ಕೇಳ್ಬಿಟ್ಟಿದ್ರೆ ನೀವು ಹುಡುಕ್ಬಿಡ್ತಾ ಇದ್ರೆ ಇಷ್ಟು ಬಿರ್ನ ಹುಡುಕ್ತಿರ್ಲಿಲ್ಲ ತಾನೇ? ಅದಕ್ಕೆ ನೀನಿಯ ನಾನು ಸಾಲ ಮನ್ನಾ ಮಾಡ್ತೀನಿ ಹುಡುಕ್ರಿ ಅಂತ ಹೇಳಿದ್ದು. ಹುಡುಗನ ಹೆಸ್ರೇನು? ಫೋಟೋ ಗಿಟ ಐತಾ ತೋರಿಸಿ. ನಮ್ಮ ಮತ್ತೆ ಈ ಅಪ್ಪನ ಹತ್ರ ಏನು ಮಾತಾಡ್ತಾವ್ರೆ ಅಂತ ಗೊತ್ತಾಯ್ತಿಲ್ವೇ? ಏನು ಮಾತಾಡ್ತಾವ್ರೆ ಈ ಅಪ್ಪನ ಹತ್ರ? ಹುಡುಗ ಫೋಟೋ ಕಳಿಸ್ತೀನಿ ಅಂತ ಹೇಳೋನೆ. ನಿಮ್ಮ ಮಗಳು ಫೋಟೋ ನೋಡ್ಬಿಟ್ಟು ಹೇಳ್ದ, ಕೂದ್ಲು ಯಾಕೋ ಸಿ ಕಮ್ಮಿ ಅವೆ ಅನ್ನಿಸೋದು ಹುಡುಗಿಗೆ, ನಮಗೆ ಉದ್ದ ಕೂದಲಿದ್ರೆ ಹುಡುಗಿ ಸಂದಕ್ಕಿರೋದು ಅಂತ ಹೇಳ್ದ. ನಾನು ಅದಕ್ಕೆ ಇಲ್ಲ ಕಣಪ್ಪ, ಕೂದಲು ದೇವರು ಕೊಟ್ಟಿದ್ಲು ಮಗ, ಒಳ್ಳೇದಾಗ್ಲಿ ಒಳ್ಳೆ ಗಂಡ ಸಿಗ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ನೀ ಕೂದಲು ಈಸ್ ಕಮ್ಮಿ ಅವೆ ಅಂತ ಹೇಳ್ಬಿಟ್ಟು ಹೇಳ್ದೆ. ಅದಕ್ಕೆ ಹೌದೇ ದೇವ್ರ ಭಕ್ತಿ ಅಂತ ಅನ್ನಿಸ್ತದೆ ಬಿಡು ಅಂತ ಹೇಳ್ಬಿಟ್ಟು ಭಾಳ ಖುಷಿ ಪಟ್ಬಿಟ್ಟ ಹುಡುಗ ಮಾತ್ರ. ಇಲ್ಲೇ ನಿನಗೆ ಹಿಂದೂಪುರದ ಹತ್ರ ನೆನೆಯ ಹುಡುಗ ಭಾಳ ಸಂದಕವನೇ ನೋಡಕ್ಕಂತೂ. ಏನು ಹುಡುಗನ ಹುಡುಕ್ತಾವ್ರ? ಯಾರು ಹುಡುಕ್ತಾವ್ರ ಹುಡುಗನ? ಇವ್ರ ಮಗಳು ಹುಡುಕ್ತಾವ್ರ? ಆಗಲೇ ಮದುವೆ ಆಗೈತೆ, ಆದ್ರೂ ಇನ್ನೊಂದು ಮದುವೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹುಡುಕ್ತಾವ್ರ? ನನಗೆ ನಂಬಕ್ಕೆ ಸಾಧ್ಯ ಆಗ್ತಿಲ್ವಲ್ಲ. ಇನ್ನೊಂದು ಹುಡುಗನ ಹುಡ್ಕೋದು ಅಂತಂದರೆ ಏನು? ಒಂದೇ ಮದುವೆ ಬಿಟ್ಬಿಟ್ಟು ಈ ಬಂಗಾರಮ್ಮ ಮಾಡಿದ್ರು ಮಾಡ್ತಾಳೆ 3-4 ಮದುವೆನ. ಥೂ, ಇವಳು ಮಕ್ಕಿಷ್ಟು ಬೆಂಕಿ ಹಾಕ. ಇಂತೋಳಿರೋದ್ರಿಂದನೇ ಪ್ರಪಂಚ ಅಂತೂ ಹಾಳಾಗಿ ಬಿದ್ದೋಗಿರೋದು. ಏನು ಕೆಲಸ ಅಂದೆ ಹುಡುಗಂದು? ಇಂಜಿನಿಯರ್ ಮಾಡ್ಕೊಂಡವನೇ, ದೊಡ್ಡ ಸಾಫ್ಟ್ವೇರ್ ಕಂಪ್ನಿಯ ಕೆಲಸ. ನಾನು ಹೇಳಿದ್ದೀನಿ ವರದಕ್ಷಿಣೆ ವರೋಪಚಾರಕ್ಕೆಲ್ಲ ಏನು ತೊಂದರೆ ಇಲ್ಲ, ಬೇಜಾನ್ ವರದಕ್ಷಿಣೆ ಎಲ್ಲ ಕೊಡ್ತಾರೆ ಕಣಪ್ಪ. ಅಷ್ಟೇ ಅಲ್ಲ, ಅರ್ಧ ಆಸ್ತಿನೂ ಸಿಕ್ಬಿಡ್ತದೆ ನಿನಗೆ, ಚಿಂತೆನೇ ಮಾಡೋಂಗಿಲ್ಲ, ನೀನು ಆರಾಮಾಗಿರ್ಬೋದು ಅಂತ ಹೇಳ್ದೆ. ಅದಕ್ಕೆ ನೀ ಹುಡುಗ ಅಯ್ಯೋ ಒಪ್ಕೊಬಿಟ್ಟ ಅವನು. ನೋಡು, ಇಲ್ಲೆಲ್ಲೂ ಇರಂಗಿಲ್ವಂತೆ ಬಂಗಾರಮ್ಮಕ್ಕೂ. ಬೆಂಗಳೂರಿಗೆ ಕರ್ಕೊಂಡೋಗಿ ಬೆಂಗಳೂರಾಗದೇನೋ ಕೆಲ್ಸದಾಗ ಅವನಲ್ಲ, ಅಲ್ಲೇ ನೀ ಮನೆ ಮಾಡ್ಬಿಟ್ಟು ಇರಿಸ್ಕೊತಾನೆ ಅಂತ ಹೇಳ್ತಿತ್ತವ್ರ ಅಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮಗಳು ಒಳ್ಳಿನಾಗಿರೋದು ನಂಗೆ ಇಷ್ಟ ಇಲ್ಲ. ಬೆಂಗಳೂರಿಗೆ ಬೇಕಾದ್ರೆ ಮನೆಯ ನಾನೇ ತೆಕ್ಕೊಡ್ತೀನಿ ಅಂತ ಹೇಳೋರಿಗೆ. ನೋಡು, ಯಾವುದೇ ಕಾರಣಕ್ಕೂ ಇಂಥ ಒಳ್ಳೆ ಸಂಬಂಧ ಮಿಸ್ ಆಗಬಾರ್ದು. ನೀನೇನು ನನಗೆ ಸುಳ್ಳು ಹೇಳ್ತಿಲ್ಲ ತಾನೇ? ಅಯ್ಯೋ ಅವ್ರಿಗೆ ಕರೆದವ್ರಲ್ಲ. ನಾನು ಹೇಳ್ದೆ ಅವ್ರ ಮನೆಯಾಗ ಸ್ವಲ್ಪ ಪ್ರಾಬ್ಲಮ್ ಆಗೋಗ್ಬಿಟ್ಟೈತೆ, ಅದಕ್ಕೆ ಅವ್ರ ಮನೆಗೆ ನೀವು ಹೋಗೋಕ್ಕಾಗಕ್ಕಿಲ್ಲ, ಬೇಕಾದ್ರೆ ದುಡ್ಡು ಗಿಡ್ಡು ಕ್ಯಾಸು ಗೀಸು ಎಲ್ಲ ಮಂತಕ್ಕೆ ತಂದು ಕೊಡ್ತಾಳೆ ಹಂಗೆ ಹಿಂಗೆ ಅಂತ ಹೇಳಿದ್ದಕ್ಕೆ ಅಯ್ಯೋ ಪರವಾಗಿಲ್ಲ ಬಿಡಿ, ಮತ್ತೆ ಯಾವ್ದಾನ ಒಂದು ಹೋಟ್ಲು ಪಟ್ಲಾಗೆ ಹುಡುಗಿನ ಮೀಟ್ ಮಾಡಿಸಿ ಅಂತ ಹೇಳಿದ್ರು. ನೋಡಿ ಬಂಗಾರಮ್ಮರೇ, ನಿಮ್ಮ ಆಸ್ತಿ ಪಾಸ್ತಿ ಏನು ಹುಡುಗ ಕೇಳ್ತಾ ಇಲ್ಲ, ಬೆಂಗಳೂರಾಗ ಒಂದು ಮನೆ ತೆಕ್ಕೊಟ್ಬಿಡಿ. ನೀವು ಹೇಳ್ದಂಗೆ ನೀ ಸ್ವಲ್ಪ ಶಾನೇನೇ ಆಯ್ತದೆ, ಆದರೂ ನಿನ್ನ ಮಗಳು ಒಳ್ಳೆಯ ಇಬ್ಬರು ಸಂದಕ್ಕಿರ್ತಾರೆ. ಬೆಂಗಳೂರಾಗ ಒಂದು ಒಳ್ಳೆ ಮನೆ ತೆಕ್ಕೊಟ್ಬಿಟ್ರೆ ಹೆಂಗೋ ನೋಡಮ್ಮ, ಆರಾಮಾಗಿರ್ತಾಳೆ ನಿನ್ನ ಮಗಳು ಒಳ್ಳೆಯ ಇಬ್ಬರು. ಇದಕ್ಕಿನ್ನೂ ಒಳ್ಳೆ ಸಂಬಂಧ ಹುಡ್ಕಕ್ಕೆ ಸಾಧ್ಯನೇ ಇಲ್ಲಿಂದ ಒಂದು 40 ಕಿಲೋಮೀಟ್ರ್ ಅಷ್ಟೇ ನೀ ಹುಡುಗರ ಊರು. ಆರಾಮಾಗಿ ಹೋಗಿ ಬರ್ಬೋದು. ಗುಟ್ಟಾಗಿ ನೀ ಎಲ್ಲ ಮಾಡಿ ಮುಗಿಸ್ಬಿಡೋಣ. ನಾಳೆ ನಿಮ್ಮ ಮಗಳನ್ನ ಸಂದಾಗಿ ತಯಾರು ಮಾಡ್ಕೊಂಡು ಹೋಟ್ಲ್ ಐತಲ್ಲ ಪ್ಯಾಟೆನಾಗೆ ಹೇಳ್ತೀನಿ, ಶಾಂತಿ ಸಾಗರ್ ಹೋಟ್ಲು ತ ಕರ್ಕೊಬಿಟ್ಟು ಬಂದ್ಬಿಡು. ಅಲ್ಲಿ ಹೋಗ್ಬಿಟ್ಟು ತಿನ್ಕೊಂಡು ಉಣ್ಕೊಂಡು ನಿಧಾನ ಮಾತಾಡೋಣ, ಏನೇನಾಯ್ತೋ ಎಲ್ಲನೂ ಮಾತಾಡೋಣ, ಸರಿನೇ? ಇರ್ತಾರೆ ಅಂತ ಗೊತ್ತಿತ್ತು ಕಚಡ ಜನ, ಆದರೆ ಇಂಥ ಕಚಡ ಜನ, ಇಂಥ 420 ಜನ ಇರ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಎಂಥ 420 ಆಟ ಆಡ್ತಾಳಲ್ಲ ಇವಳು. ಥೂ, ಮಗಳಿಗೇನೇ ಇನ್ನೊಂದು ಮದುವೆ ಮಾಡಕ್ಕೆ ಬೇರೆ ಹೊರಟ್ಬಿಟ್ಟವಳಲ್ಲ. ಇನ್ನೆಂಥ ಬಿಟ್ಟೋಳಿರ್ಬೇಡ ಇವಳಂತೂ. ನಾನು 3 ಬಿಟ್ಟೆ ಕೂತವಳೆ ಅನ್ನಿಸ್ತೈತೆ. ಥೂ 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 ಥೂ, ಇಂಥವಳನ್ನ ನಾನು ಎಲ್ಲೂ ನೋಡೇ ಇಲ್ಲ ಬಿಡು. ಇವಾಗ ನಮ್ಮ ಅತ್ತೆ ಮಗನ ಜೀವನನೂ ಹಾಳಾಗೋಯ್ತು. ಅಲ್ಲಿ ಓಫರ್ ನನ್ನ ಮಗನಿಗೆ ಇವಳು ಕಟ್ಕೊಳ್ಳೋ ಅವಶ್ಯಕತೆ ಏನಿತ್ತು? ಬೇರೆ ಯಾರಾದರೂ ಕಟ್ಕೊಂಡಿದ್ರೆ ಆಯ್ತಿರಲಿಲ್ವಾ? ಇವಳು ಮಗಳಿಗೆ ಏನು ಮಾಡೋದಪ್ಪ ಈಗ? ನಮ್ಮ ಅತ್ತೆ ಮನೆ ಹತ್ರ ಹೋಗಿ ಎಲ್ಲ ಹೇಳ, ಇಲ್ಲ ಅಂದರೆ ಸುಮ್ಮನೆ ಆಗ್ಬಿಡ್ಲಾ? ಇನ್ನೊಂದು ಮದುವೆ ಆದ್ರೂ ಡೈವರ್ಸ್ ಆಯ್ತಾ? ಅವನೇನಾದ್ರು ದುಡ್ಡು ಆಸೆಗೇನಾದ್ರು ನಮ್ಮ ಅತ್ತೆ ಮಗ ಡೈವರ್ಸೇ ಕೊಟ್ಬಿಟ್ನಾ ಏನು ಅಂತ. ಇವನು ಈ ಅಮ್ಮನ ಮಗಳಿಂದ ಇನ್ನೊಬ್ಬ ಹುಡುಗನ ಜೀವನ ಯಾಕೆ ಹಾಳಾಗೋಗ್ಬೇಕು? ನಾನೇ ಇದನ್ನು ಸರ್ ಮಾಡ್ತೀನಿ ಹೋಗ್ಬಿಟ್ಟು. ಹಿಂಗೆ ಇದ್ರೆ ಆಗಲ್ಲ. ನಮ್ಮ ಅತ್ತೆಗೆ ಹೋಗ್ಬಿಟ್ಟು ಚೆನ್ನಾಗಿ ಹೇಳಿ ಮಾಡಿಸ್ತೀನಿ ಇರು ಈ ಬಂಗಾರಮ್ಮಂಗೆ.
ಬೆಂಗಳೂರಾಗೆ ಮನೆ ನೋಡಕ್ಕೆ ಹೇಳ ಹುಡುಗಂಗೆನೆ ನಾನು ಬಾವಿ ಅಳಿ ಮೈಯಂಗೆ ಹೇಳು ಮನೆ ನೋಡಕ್ಕೆ ನನ್ನ ಮಗಳ ಹೆಸರಿಗೆ ಮಾಡಿಸ್ಕೊಟ್ಬಿಡ್ತೀನಿ. ಸರಿನೇ, ನನ್ನ ಮಗಳಿಗೆ ಸಂದಾಕಿದ್ರೆ ನಂಗೆ ಇನ್ನೂ ಏನು ಬೇಕು ಹೇಳು. ನನ್ನ ಮಗಳು ಸಂದಾಕಿರ್ಬೇಕು ನನಗೆ ಅಷ್ಟೇ ನೀನಿಯ ಮಾಡಿಸ್ಕೊಟ್ಬಿಡ್ತೀನಿ. ನಾನು ತಾಗೋಸಿ ಕುಡಿ ಕಡ್ರ ಪರ್ಸ್ನೆಲ್ಲ ಕುಡಿ ಕಡ್ರ ದುಡ್ಡು ಐತಿ. ನನ್ನ ಗಂಡಂಗೂ ನಮ್ಮ ಮನೆಯವ್ರಿಗೆ ಗೊತ್ತಿಲ್ದಂಗೆ ಕುಡಿಕೊಂಡಿವ್ನಿ. ಬೇಕಾದ್ರೆ ನಾವು ಒಡವೆ ಪಡವೆ ಎಲ್ಲ ಮಾರ್ಬಿಟ್ಟಾದ್ರೂ ಪರವಾಗಿಲ್ಲ. ನನ್ನ ಮಗಳಿಗಂತೂ ಒಂದು ಒಳ್ಳೆ ಮನೆ ತೆಕ್ಕೊಡ್ತೀನಿ. ಹೇಳ್ಬಿಡು ನನ್ನ ಒಳಿಯಂಗೆ. ಅಷ್ಟೇ ಅಲ್ಲ, ಮೈ ತುಂಬ ಒಡವೆ ಹಾಕ್ತೀನಿ ಇಬ್ರಿಗೂ. ಭಾಳ ಸಂದಾಕಿರ್ಬೇಕು ಇಬ್ರು, ಅಷ್ಟು ಸಂದಾಕ್ ನೋಡ್ಕೊತೀನಿ. ಆಮೇಲೆ ಒಂದು ಮಗ ಆದಮೇಲೆ ಮಗಿನ ಹೆಸ್ರಿಗೆ ನಮ್ಮ ಮನೆಗಿರೋ ಅರ್ಧ ಆಸ್ತಿನೂ ಮಗಿನ ಹೆಸ್ರಿಗೆ ನೀನೇ ಬರ್ತದೆ. ಅದನ್ನು ಹೇಳ್ಬಿಡು, ಎಲ್ಲ ಕೊಟ್ಬಿಡ್ತೀವಿ. ಆದರೆ ಪ್ಯಾಟೆನಾಗ ಸಂದಕ್ಕೆ ಇರ್ಬೇಕು. ನನ್ನ ಮಗಳನ್ನ ಸಂದಕ್ಕೆ ನೋಡ್ಕೋಬೇಕು. ಒಂಚೂರು ನೋವಾಗ್ದಿರೋ ಥರ ನೋಡ್ಕೊಂಡು ಸಂದಕ್ಕೆ ಇದ್ರೆ ನನಗೆ ಅಷ್ಟೇ ಸಾಕು. ಅದಕ್ಕಿನ್ನೂ ಬೇರೆ ನಾನು ಇನ್ನೇನು ಕೇಳೋದು ಇಲ್ಲ, ಬೇಡೋದು ಇಲ್ಲ. ಸರಿ ಆಯ್ತು ಹೇಳು ಬಂಗಾರಮ್ಮನವ್ರೆ, ಎಲ್ಲ ಮಾತುಕತೆ ಎಲ್ಲ ಮಾತಾಡ್ಕೊಂಬಿಟ್ಟು ಬರ್ತೀನಿ. ನೀವು ಬಂದ್ಬಿಡಿ ನಾಳೆಗೆ ಹೇಳಿರೋ ಜಾಗಕ್ಕೆ. ಹುಡುಗನ ಫೋಟೋ ಕಳಿಸಿದ್ರೆ ಹುಡುಗಿ ಕಳಿಸ್ತೀನಿ ಫೋಟ್ವಾ. ನೋಡ್ಕೊಳಕ್ಕೆ ಹೇಳು ಫೋಟ್ವಾ. ಸರಿ ಸರಿ ಆಯಿತು. ಅಂತೂ ಬಂಗಾರಮ್ಮ ಮಗಳು ಚೆನ್ನಾಗಿರ್ಬೇಕು ಅಂದರೆ ಏನು ಬೇಕಾದರೂ ಮಾಡ್ತಾಳೆ ಅಂತ ಈಗ ಗೊತ್ತಾಯ್ತು. ಯಾರ ಜೀವನ ಬೇಕಾದ್ರೂ ಬೀದಿಗೆ ತಗೊಬರ್ತಾಳೆ, ಯಾರನ್ನ ಬೇಕಾದ್ರೂ ಹಾಳು ಮಾಡಾಕ್ತಾಳೆ ಅಂತ ಹೇಳ್ಬಿಟ್ಟು. ಇಂಥಳಿರೋದ್ರಿಂದನೇ ಪ್ರಪಂಚ ಹಿಂಗೆ ಹಾಳಾಗಿ ಬಿದ್ದು ಹೋಗಿರೋದು. ಈ ವಿಚಾರನ ಯಾರಿಗೂ ಹೇಳೋದೇನು ಬೇಡ, ಹೇಳಿದ್ರು ಸುಮ್ಮನೆ ಚೆನ್ನಾಗಿರಲ್ಲ. ನೋಡೋಣ, ನಮ್ಮ ಅತ್ತೆ ಮನೆ ಹತ್ರ ಆದರೆ ಹೋಗ್ಬಿಟ್ಟು ಬರ್ತೀನಿ, ಆಮೇಲೆ ಯೋಚನೆ ಮಾಡ್ತೀನಿ. ಹೈ, ಹುಡುಗ ಎಷ್ಟು ಚೆನ್ನಾಗವನೇ. ಯಾರ್ದೇ ಇದು ಫೋಟೋ? ಅದೆಲ್ಲ ಹೇಳ್ಬಾರ್ದು, ಸುಮ್ಮನಿರು ನಿನಗೆ. ವಾವ್, ಹುಡುಗ ಮಾತ್ರ ಸಂದಕವನೇ ನೋಡಕ್ಕಂತೂ ಅಲ್ವಾ? ಎಷ್ಟು ಹ್ಯಾಂಡ್ಸಮ್ ಆಗಿ ಎಷ್ಟು ಚೆನ್ನಾಗವನೇ. ಇಂಜಿನಿಯರ್ ಅಂತೆ ಹುಡುಗ, ಎಷ್ಟು ಸೂಪರ್ ಆಗವನೇ ನೋಡು. ನಮ್ಮಮ್ಮ ನನಗೆ ಅಂದರೆ ಏನು ಬೇಕಾದರೂ ಮಾಡ್ತಾರೆ. ಆಕಾಶದಾಗಿರೋ ಚಂದ್ರನ್ ಬೇಕಾದ್ರೂ ತಂದುಬಿಟ್ಟು ಕೆಳಗಡೆ ಇಟ್ಬಿಡ್ತಾರೆ. ಅಂಥದ್ರಾಗೆ ಈ ಹುಡುಗ ಎಷ್ಟು ಚೆನ್ನಾಗಿರೋ ಹುಡುಗ, ನನಗೋಸ್ಕರ ಹುಡ್ಕೋರೆ ನೋಡ್ತೀಯಾ? ವಾವ್, ಈ ಹುಡುಗ ನೋಡು, ಮೀಸೆ ನೋಡು ಎಷ್ಟು ಚೆನ್ನಾಗೈತೆ. ಟೊಮೊಟೊ ಅಂತಾರ ಅವನೇ. ಕೆಂಪಗವನೇ. ನನ್ನ ಒಪ್ಕೊಂಡವನಂತೆ. ಸೂಪರ್ ಅಲ್ವಾ? ಹಾಂ, ತುಂಬ ಚೆನ್ನಾಗವನೇ. ನಿನ್ನನ್ನು ಮದುವೆ ಮಾಡ್ಕೊಳ್ಳೋ ಹುಡುಗನ? ವಾವ್. ಆದರೆ ನಿನ್ನ ಮದುವೆ ಆಗಿತ್ತು ಎಲ್ಲ ಹೇಳಿದ್ದಲ್ಲ, ಯಾಕೆ ಅಂದೆ ಅಲ್ವಾ? ನೀವು ನನ್ನ ಕತೆ ಎಲ್ಲ ಹೇಳ್ದೆ ಅಲ್ವಾ? ಎಷ್ಟೊಂದೆಲ್ಲ ತೊಂದರೆ ಆಯಿತು ನನಗೆ ಅವನಿಂದ ಅಂತ ಹೇಳ್ಬಿಟ್ಟು. ಎಲ್ಲ ಮೋಸ್ಕಾರ ನಿಮ್ಮ ಅತ್ತೆ ಮಗ. ಅದಕ್ಕೆ ಈಗ ಫೈನಲ್ಲಾಗೆ ಈ ವಿಚಾರನ ಪ್ರಾಮಿಸ್ ಮಾಡು, ಯಾರಿಗೂ ಹೇಳಲ್ಲ ಅಂತ. ಪ್ರಾಮಿಸ್ ಯಾರಿಗೂ ಹೇಳಲ್ಲ ನಾನು. ಏನೂ ಹೇಳ್ಬೇಡ ಸರಿನಾ? ಯಾರಿಗೂ ಹೇಳ್ಬೇಡ. ನಾನು ಇವನ ಜೊತೆ ಮದುವೆ ಮಾಡ್ಕೊತಾ ಇದ್ದೀನಿ. ನೀನೇನು ತಲೆ ಕೆಡಿಸ್ಕೊಬೇಡ. ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಇದಕ್ಕಿನ್ನೂ ಚೆನ್ನಾಗಿರೋ ಹುಡುಗನೇ ನಿನ್ನ ಹುಡುಗ ಕೂಡ ಕೇಳ್ತೀನಿ. ನೀನು ಎಷ್ಟು ಒಳ್ಳೆಯವಳು ಗೊತ್ತಾ? ನಮ್ಮ ಅಕ್ಕ ನನಗೆ ಅಂತ ಕಾಂಜಿ ಪಿಂಚಿ ಹುಡುಗನ್ನೆಲ್ಲ ತೋರಿಸ್ತಾಳೆ. ಆದರೆ ನೀನು ನೋಡು, ನನಗೋಸ್ಕರ ಒಳ್ಳೆ ಹುಡುಗನ ಹುಡುಕ್ತೀನಿ ಅಂತ ಹೇಳ್ತಾ ಇದೆಯಾ. ಈ ಹುಡುಗನು ನಿಂಗೆ ತುಂಬ ಚೆನ್ನಾಗವನೆ. ಲೈಫಾಗಿ ನಿನ್ನ ಥರನೇ ಇರಬೇಕು ಬಿಡು. ಲೈಫಾಗಿ ಮೊದಲು ನಮ್ಮ ಖುಷಿನೇ ನಮಗೆ ಮುಖ್ಯ ಆಗಿರಬೇಕು. ಬೇರೆಯವ್ರ ಖುಷಿ ಕಟ್ಕೊಂಡು ನಮಗೇನಾಗಬೇಕು ಅಲ್ವಾ? ನಾವು ಖುಷಿಯಾಗಿದ್ದರೆ ಎಲ್ಲ ಖುಷಿಯಾಗಿದ್ದಂಗೆನೇ. ನಿನ್ನ ಥರನೇ ಇರಬೇಕು ಅಂತ ನನಗೂ ಆಸೆ. ನಿಮ್ಮಮ್ಮ ನಿನಗೋಸ್ಕರ ಏನೆಲ್ಲ ಮಾಡ್ತಾರೆ. ಆದರೆ ನಮ್ಮಮ್ಮ ಅವರೇ ಯಾವಾಗೂ ನನ್ನನ್ನು ಬೈಯೋದು, ಉಗಿಯೋದು, ಮಕ್ಕುಗಿಯೋದು, ಬರೀ ಇದೇನೇನೇ ಮಾಡ್ತಾರೆ. ನನಗಂತೂ ತುಂಬ ಬೇಜಾರಾಗ್ತದೆ ಈ ಥರ ಮಾಡಿದ್ರೆ. ಆದರೆ ನೋಡು, ನೀನು ನೋಡು ಎಷ್ಟು ಹ್ಯಾಪಿ ಆಗಿದೆಯಾ. ಲೈಫಾಗೆ ಖುಷಿಯಾಗಿರಬೇಕು. ಯಾವಾಗ ಸಾಯ್ತಾರೋ ಗೊತ್ತಿಲ್ಲ. ನೋಡು, ನಿಮ್ಮ ಅಕ್ಕನ ಥರನೇ ನೀ ಆಗಬೇಡ. ನಿಮ್ಮ ಅಕ್ಕಂಗೆ ನಮ್ಮನ್ನು ಕಂಡ್ರೂ ಆಗಲ್ಲ. ನಿಮ್ಮ ಅಕ್ಕ ಏನೋ ಅವಳದೇ ಒಂದು ಲೋಕ, ಅವಳದೇ ಒಂದು ಜೀವನ. ಆದರೆ ನಮ್ದು ಹಂಗಲ್ಲ. ನಾನು ನಮ್ಮಮ್ಮ ಎಲ್ಲರೂ ಬೇರೆ ಥರ. ಎಲ್ಲರೂ ಎಷ್ಟು ಚೆನ್ನಾಗಿರ್ತೀವಿ ಗೊತ್ತಾ? ನಮ್ಮಮ್ಮ ನಾನು ಹೆಂಗೆ ಖುಷಿಯಾಗಿರ್ತೀವಿ ಗೊತ್ತಾ? ನೀನು ನಮ್ಮ ಥರನೇ ಇರೋದು ಕಲಿ. ನೋಡು, ನಮ್ಮಮ್ಮ ನನಗೋಸ್ಕರ ಎಂಥ ಚೆನ್ನಾಗಿರೋ ಹುಡುಗನ ಹುಡ್ಕವ್ರೆ ಅಂತ ಹೇಳ್ಬಿಟ್ಟು. ನಿಮ್ಮ ಅಕ್ಕ ಹುಡುಕ್ತಾಳೆ ನೋಡು, ಎಲ್ಲ ದಾಸಪ್ಪಗಳನ್ನಂತರನೇ ಹುಡ್ಕೋದು. ಏನು ಚೆನ್ನಾಗಿರಲ್ಲ. ಕಾಂಜಿ ಪಿಂಜಿ ನನ್ನ ಮಕ್ಕಳನ್ನೇ ಹುಡ್ಕೋದು. ಹಾಂ, ನಿಮ್ಮ ಅಮ್ಮನ ಥರ ಮಾತ್ರ ಯಾರು ಸಿಗಲ್ಲ ಬಿಡು. ನಿಮ್ಮಮ್ಮ ತುಂಬ ಒಳ್ಳೆಯವರು. ನಮ್ಮಮ್ಮನೂ ಐತೆ. ಮಗಳು ಖುಷಿಗಿನ ಕಂಡರ ಖುಷಿನೇ ಮುಖ್ಯ ಆಗೋಗ್ಬಿಟ್ಟೈತೆ ನಮ್ಮಮ್ಮಂಗೆ. ನೀನಂತೂ ತುಂಬ ಲಕ್ಕಿ ಬಿಡೆ. ನಿನ್ನ ಥರ ಲಕ್ಕಿ ಪರ್ಸನ್ ಎಲ್ರಿಗೂ, ಅಲ್ಲ, ನಿಮ್ಮ ಅಮ್ಮನ ಥರ ಲಕ್ಕಿ ಪರ್ಸನ್ ಎಲ್ರಿಗೂ ಸಿಗ್ಬೇಕಲ್ಲ. ಹಾಂ,